मतलब गेम चेंजर एडवांस बुकिंग ಹಾಗೆ ಬಾಲಿವುಡ್ಲ से फतेह मूवीनू बुकिंग चालू आ गया अದ್ರ बुकिंग ಹೇಳೋದು ज़रूरत ಇಲ್ಲ ಮುಟ್ಟ ಕಡಿಮೆ ಬುಕಿಂಗ್ ಅಂದ್ರೆ ಆಲತ್ತವ 1 ಗಂಟೆಗೆ 2000 ಟಿಕೆಟ್ ಬುಕಿಂಗ್ ಆಲತ್ತವ ಮತ್ತು ಟಿಕೆಟ್ ಪ್ರೈಸ್ನ ಮುಟ್ಟ ಕಡಿಮೆ ಮಾಡ್ಯಾರ 99 ರೂಪೀಸ್ ಟಿಕೆಟ್ ಪ್ರೈಸ್ ಇಟ್ಟಾರ ಟೀಸರು ಟೇಲರ್ ಒಂದು ಸಾಲಿಡ್ ಇತ್ತು ಬಟ್ ಮೂವಿ 2 ಗಂಟೆ 10 ನಿಮಿಷ ಮೂವಿ ಅದ ಓಕೆ ಒಂದು ಜಾನ್ ವಿಕ್ ಅಪ್ಲೈ ಒಂದು ಆ್ಯಕ್ಷನ್ ಇಂಪ್ಯಾಕ್ಟ್ ಮೂವಿ ಅಂತ ಅದ ಬಟ್ ಸೋನು ಸೂದ್ ಬಗ್ಗೆ ಸ್ವಲ್ಪ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಕೋವಿಡ್ ಟೈಮ್ದಾಗೆ ಸೂಪರ್ ಸ್ಟಾರ್ ಹೀರೋ ಆಗಿದ್ದರು ಅದು ಏನು ಗ್ರಿಪ್ ಇತ್ತಲ್ಲ ಅದು ಆಡಿಯನ್ಸ್ ಒಳಗೆ ಅದು ಹಿಡ್ಕೊಂಡು ನಡಿಬೇಕಿತ್ತು ಕಂಟಿನ್ಯೂ ಅಂತ ಬಟ್ ಅಂಥ ಪರಿ ಮಾಡಲಿಲ್ಲ ಅವರು 3 ವರ್ಷ ಆದಮೇಲೆ ಒಂದು ಸೋಲೋ ಮೂವಿ ತರ್ಲತ್ತಾರ ಇದೇ ಮೂವಿ ಆಗಿನ ಟೈಮ್ನಾಗ ರಿಲೀಸ್ ಆಗಬೇಕಿತ್ತಲ್ಲ ಒಂದು ಸಾಲಿಡ್ ಬುಕಿಂಗ್ ಮೂವಿ ಮಾಡ್ಕೊತಿತ್ತು ಮೂವಿ 3 ವರ್ಷ ಆದಮೇಲೆ ಇದು ಮೂವಿ ತಂದಾರ ಬಟ್ ನೋಡಮ್ ಟೈಮ್ ಇತ್ತು ಡೆಫಿನೆಟ್ಲಿ ಇದು ಮೂವಿ ನೋಡ್ಲಿಕ್ಕೆ ಹೋಗ್ತೀನಿ ನನಗೆ ಟೀಸರ್ ಟೇಲರ್ ಪಸಂದ್ ಬಂದಿತ್ತು ಸೊ ನೆಕ್ಸ್ಟ್ ಒಂದು ನಾವು ಮಾತ್ರ ಗ್ಲೋಬಲ್ ಸೂಪರ್ ಸ್ಟಾರ್ ರಾಮ್ ಚರಣ್ ಅಡ್ವಾನ್ಸ್ ಬುಕಿಂಗ್ ಒಂದು ಸಾಲಿಡ್ ಬುಕಿಂಗ್ ಅಂದ್ರೆ ಇದು ಮೂವಿ ಮಾಡ್ಕೊಳತ್ತದ AP ತೆಲಂಗಾಣ ಕಡೆಗೆ ಟೋಟಲ್ ಇಂಡಿಯಾದಾಗೆ ಎಷ್ಟು ಸ್ಕ್ರೀನಲ್ಲಿ ಇದು ಮೂವಿ ರಿಲೀಸ್ ಆಗಿದೆ ಅಂದ್ರೆ 15,360 ಸ್ಕ್ರೀನಲ್ಲಿ ಇದು ಮೂವಿ ಅಂತ ರಿಲೀಸ್ ಆಗಿದೆ ನಮ್ಮ ಕನ್ನಡದಾಗೆ 78 ಸ್ಕ್ರೀನಲ್ಲಿ ಇದು ಮೂವಿ ರಿಲೀಸ್ ಆಗಿದೆ ಮುಟ್ಟ ಕಡಿಮೆ ಸ್ಕ್ರೀನಲ್ಲಿ ಕನ್ನಡದಾಗ ಅಂತ ರಿಲೀಸ್ ಮಾಡ್ಯಾರ ಹಂಗೆ ಇದು ಮೂವಿ ಮುಟ್ಟ ಇಂಪಾರ್ಟೆಂಟ್ ಅದ ರಾಮ್ ಚರಣ್ಗಾಗಲಿ ಡೈರೆಕ್ಟರ್ಗಾಗಲಿ ಪ್ರೊಡ್ಯೂಸರ್ಗಾಗಲಿ ರಾಮ್ ಚರಣ್ಗೆ ಇದು ಮೂವಿ ಯಾಕೆ ಇಂಪಾರ್ಟೆಂಟ್ ಅಂದರು RR ಮೂವಿ ಆದಮೇಲೆ ಒಂದು ಗ್ಲೋಬಲ್ ಇದು ಮೂವಿ ತರ್ಲತ್ತಾರ ಇದನ್ನೊಂದು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ಲತ್ತದ ತಮಿಳ್ನಾಡ್ದಾಗೂ 1600 ಸ್ಕ್ರೀನ್ ಫಿಲ್ಮ್ನಲ್ಲಿ ರಿಲೀಸ್ ಆಗ್ಯದಲ್ಲಿ ಹಿಂದಿದಾಗ ಚಲೋ ಸ್ಕ್ರೀನಲ್ಲಿ ಅಂತ ಮೂವಿ ರಿಲೀಸ್ ಮಾಡ್ಯಾರ ಸೊ ಸಾಲಿಡ್ ಓಪನಿಂಗ್ ಅಂತ ತೋತದ ಫೈರ್ ಕಲೆಕ್ಷನ್ ನಾವು ಮಾತಾಡ್ಬೇಕಂದ್ರೆ AP ತೆಲಂಗಾಣ ಕಡೆಗೆ ಇಲ್ಲಿ ಸಾಲಿಡ್ ಇದು ಮೂವಿ ಕಲೆಕ್ಷನ್ ಮಾಡಬೇಕು ಟೋಟಲ್ ಇವತ್ತು ಅಡ್ವಾನ್ಸ್ ಬುಕಿಂಗ್ ಡೇಟಾ ಮಾತಾಡ್ಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ 20-25 crore ಇದು ಮೂವಿ ಅಂತ ಇವತ್ತು ನೈಟ್ ಅಂತ ಓಪನಿಂಗ್ ತೋತ ಈಗ ಡೇಟಾ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ 18 crore ತನಕ ಫಿಲ್ಮ್ ಇವತ್ತು ಕಲೆಕ್ಷನ್ ಅಂತ ಮಾಡ್ಕೊಂಡ್ರೆ ಅಡ್ವಾನ್ಸ್ ಬುಕಿಂಗ್ ಒಳಗೆ ಸೊ ನಾಳೆಗೆ ಇದು ಮೂವಿ ಏನು ಕಲೆಕ್ಷನ್ ಮಾಡ್ತದ ಮತ್ತು ಟಿಕೆಟ್ ಪ್ರೈಸ್ 150 ಎಕ್ಸ್ಟ್ರಾ ಆಗಿದೆ ಸೊ ಅದಕ್ಕೂ ಸ್ವಲ್ಪ ಹಂಗಾಮ ಅಲ್ಲತ್ತದ ರೇವಂತ್ ರೆಡ್ಡಿ ಸರ್ ಪಾರ್ಲಿಮೆಂಟಲ್ಲಿ ನಿಂತಿಗೆ ಸಂದ್ರಲ್ಲ ನಾ ಟಿಕೆಟ್ ಪ್ರೈಸ್ ಹೈ ಮಾಡಲ್ಲ ಅಂತ ಕೇಸಿ ಬಟ್ ಅದ್ರ ಮೇಲೆ ಸ್ವಲ್ಪ ಇಲ್ಲಿ ಡಿಸ್ಕಸ್ ನಡೀತದ ನೀವು ಅಂದಮೇಲೆ ಮತ್ತು ಟಿಕೆಟ್ ಪ್ರೈಸ್ ಯಾಕೆ ಮಾಡಿರಿ ಹೈ ಅಂತ ಮತ್ತು ಮಾರ್ನಿಂಗ್ ಶೋ ಹಾಕಲ್ಲಂತಾರೆ ಮತ್ತು ಮಾರ್ನಿಂಗ್ ಶೋ ಯಾಕೆ ಹಾಕಿರಿ ಸ್ವಲ್ಪ ಇಲ್ಲಿ ಡಿಸ್ಕಸ್ ನಡೀತದ ಮೇ ಬಿ ಏನು ಅಫೆಕ್ಟ್ ಬೀಳಲ್ಲ ಅದ್ರ ಮೇಲೆ ಅಂತ ಬಟ್ ಮೂವಿ ಅಂತ ಸಾಲಿಡ್ ಕಲೆಕ್ಷನ್ ಮಾಡ್ತದ ಇದು ಮೂವಿ ಇನ್ನೊಬ್ಬರಿಗೆ ಮುಟ್ಟ ಇಂಪಾರ್ಟೆಂಟ್ ಫಿಲಿಮ್ ಅದ ಡಾಕ್ಟರ್ ಶಂಕರ್ ಅವರಿಗೆ ಇಂಡಿಯನ್ 2 ಮೂವಿ ಅಂತ ಪರಿ ಸಕ್ಸಸ್ ಆಗಲಿಲ್ಲ ಅದು ಸಕ್ಸಸ್ ಆಗಲಿಲ್ಲ ಇದು ಮೂವಿ ಹೆಂಗೆ ಮಾಡ್ತಾರೆ ಸ್ವಲ್ಪ ಇಲ್ಲಿ ಡೌಟ್ ಅದು ಎಲ್ಲೋ ಮಂದಿಗೆ ಅಂತಾರೆ ಯಾಕಂದ್ರೆ ಇಂಡಿಯನ್ 2 ಮೂವಿ ಮೇಲೆ ಮುಟ್ಟ ಹೋಪ್ ಇತ್ತು ಯಾಕಂದ್ರೆ ಫಸ್ಟ್ ಪಾರ್ಟು 96ದಾಗ ಏನೋ ಬಂದಿತ್ತು ಅದು ಮೂವಿ ಬಟ್ ಸೆಕೆಂಡ್ ಪಾರ್ಟ್ ಇಷ್ಟು ವರ್ಷ ಆದಮೇಲೆ ಬಂದದಲ್ಲ ಅದು ಮುಟ್ಟ ಮಂದಿ ವೆಯ್ಟ್ ಮಾಡ್ಲತ್ತಿರು ಎಷ್ಟೋ ಸಾರಿ ಪೋಸ್ಟ್ಪೋಂಡ್ ಆಯಿತು ಆ್ಯಕ್ಟರ್ ಚೇಂಜ್ ಆದರು ಮುಟ್ಟ ಹಂಗಾಮ ಆಯ್ತು ಮೂವಿ ಒಳಗೆ ಅಂತರ್ಗ ಬಟ್ ಫೈನಲಿ ಏನು ಪ್ರಾಡಕ್ಟ್ ಬಂತಲ್ಲ ಅಂತ ಪರಿ ಫ್ಯಾಕ್ಟರ್ ಅನಿಸ್ಲಿಲ್ಲ ಯಾರಿಗಂತಾಗ ಬಟ್ ಥರ್ಡ್ ಪಾರ್ಟ್ ಮೇಲೆ ಮುಟ್ಟ ಫೋಕಸ್ ಅದ ಬಟ್ ಅದಕ್ಕಿಂತಪ್ಪಲೆ ಇದು ಮೂವಿ ಹೆಂಗೆ ತರ್ತಾರೆ ಅಂತ ಎಲ್ಲೋ ಮಂದಿಗೆ ಇಲ್ಲಿ ಡೌಟ್ ಇತ್ತು ಸೊ ಒಂದು ಫೈನೆಸ್ಟ್ ಡೈರೆಕ್ಟರ್ ಅವ್ರ ಒಂದು ಬೆಸ್ಟ್ ಡೈರೆಕ್ಟರ್ ಅದಕ್ಕಿಂತಪ್ಪಲೆ ಎಷ್ಟೋ ಮೂವಿಗಳು ಅವ್ರು ತೆಗ್ದಾರ ಬಾಹುಬಲಿ ಮೂವಿ ನೋಡೋಕ್ಕಿಂತಪ್ಪಲೆ ಅದಕ್ಕಿಂತ ಬೆಸ್ಟ್ ಮೂವಿಗಳು ಅವ್ರು ಮಾಡ್ಯಾರ ಅಪರಿಚಿತ್ ಮೂವಿಯಲ್ಲಿ ಜೀನ್ಸ್ ಮೂವಿಯಲ್ಲಿ ಈ ಥರ ಡಿಫ್ರೆಂಟ್ ಇದು ಮೂವಿ ಫುಲ್ ಇಂಪಾರ್ಟೆಂಟ್ ಅದ ಅವ್ರಿಗಂತಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಬರ್ತಾವರು ಸೊ ಅದು ಮುಟ್ಟ ಇಂಪಾರ್ಟೆಂಟ್ ಅದ ಒಬ್ಬರಿಗೆ ಮುಟ್ಟ ಇಂಪಾರ್ಟೆಂಟ್ ಫಿಲಿಮ್ ಅದ ಈ ಸಂಕ್ರಾಂತಿಗೆ ಅಂತರಿಕ ಸರ್ ಅವರು ದಿಲ್ ರಾಜು ಅವರಿಗೆ ಆಲ್ರೆಡಿ 3 ಸಾಂಗ್ಸ್ ಬಗ್ಗೆ ಮುಟ್ಟ ಆಲ್ರೆಡಿ 5 ಸಾಂಗ್ಸ್ ಅಲ್ಲಿಗೆ ಮುಟ್ಟ ಹಂಗಾಮ ಆಯ್ತದು 5 ಸಾಂಗ್ಸ್ ಅಲ್ಲಿಗೆ 75 crore ಖರ್ಚಾಗ್ಯದ ಅಂತಂದರು ವೆಲ್ ಒಂದು ಫಿಲಿಮೇ ರೆಡಿ ಆಗ್ತದ ತೆಲುಗು ಇಂಡಸ್ಟ್ರಿಯಲ್ಲೇ 5 ಸಾಂಗ್ಸ್ ಅಲ್ಲಿ ಇಷ್ಟು ಖರ್ಚಾಗಿ ಮಾಡಂತ ಎಲ್ಲ ಮಂದಿ ಶಾಕ್ ಆದರು ಸ್ಪೆಷಲ್ ಒಂದು ಸಾಂಗ್ ಅದ ನನಗಂತ ಮುಟ್ಟ ಇಷ್ಟ ಆಗಿತ್ತು ರಾಮ್ ಅಚ್ಚ ಮಚ್ಚ ಸಾಂಗ್ ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಲಿ ಹಾರ್ಡ್ ವರ್ಕ್ ಆಗಲಿ ಅದು ಮೇಕಿಂಗ್ ವಿಡಿಯೋ ರಿಲೀಸ್ ಆಗಿತ್ತು ನೋಡಿ ಆಗಿನ ಟೈಮ್ನಾಗ ಸಾಲಿಡ್ ಇತ್ತು ಓಕೆನಾ ಮತ್ತು ಜರ್ಗಂಡಿ ಸಾಂಗ್ ಅಲ್ಲಿ ಮತ್ತು ನಾನಾ ಹೈರಾಣ ಸಾಂಗ್ ಅಲ್ಲಿ ಮತ್ತು ರೀಸೆಂಟ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ ಸೊ ಸಾಂಗ್ ಅಂದ್ರೆ ಸರಿಯಾಗ ಯಾಕಂದ್ರೆ ಸ್ಟೋರಿ ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ಲ ಸಾಂಗ್ನು ಅಷ್ಟೇ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ ಅವರು ಅದು ಪಾಯಿಂಟ್ ನಮಗೆ ಕಾಣ್ತದೆ ಇದಕ್ಕೆ ಪೆಲ್ಲ ಎಷ್ಟೋ ಮೂವಿಗಳು ನಾವು ನೋಡಿವಿ ರೋಬೋ ಮೂವಿಯಲ್ಲಿ ಮೂವಿಯಲ್ಲಿ ಡಿಫ್ರೆಂಟ್ ಸಾಂಗ್ಗಳು ಅಂತ ಅವ್ರು ಮಾಡ್ತಾರೆ ಸೊ ದಿಲ್ರಾಜ್ ಅವ್ರಿಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ಚಾಲೆಂಜಿಂಗ್ ಅದ ಯಾಕಂದ್ರೆ ಈ ಸಂಕ್ರಾಂತಿಗೆ 10ನೇ ತಾರೀಕು ಅವ್ರದ್ದು ಬರ್ಲತ್ತದ ಮತ್ತು 14ನೇ ತಾರೀಕು ಅವ್ರದ್ದೇ ಮೂವಿ ಇಲ್ಲಿ ಬರ್ಲತ್ತದ ಮೇ ಬಿ ಸಂಕ್ರಾಂತಿ ಏನು ಮೂವಿ ಯಾರ್ದಲ್ಲ ಒಂದು 4 ದಿನ ಆದಮೇಲೆ ರಿಲೀಸ್ ಆದ್ರೂ ಇನ್ನೂ ಚಲೋ ಇರ್ತಿತ್ತು ಯಾಕಂದ್ರೆ ಠಾಕೂರ್ ಮಹಾರಾಜ್ 12 ತಾರೀಕು ರಿಲೀಸ್ ಆಗ್ಲತ್ತದ ತೆಲುಗು ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಟೈಲರ್ ಅಂತ ಫೈರ್ ಅದ ಅದು ಸಾಲಿಡ್ ಟೈಲರ್ ಅದ ಆಲ್ರೆಡಿ ಸಾಂಗ್ ರಿಲೀಸ್ ಆಗಿದೆಲ್ಲ ದಬ್ಬಡಿ ದಿಬ್ಬಡಿ ಬ್ಲಾಕ್ ಬಸ್ಟರ್ ಸಾಂಗ್ ಅಂದ್ರೆ ಹಿಟ್ ಆಗಿದೆ ಮುಟ್ಟ ಟ್ರೋಲ್ ಮಾಡಿದ್ಮೇಲೂ ಬಟ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂದ್ರೆ ಆಗಿದೆ ಸ್ಟೆಪ್ಸ್ಗಳಾಗಲಿ ಸ್ಟೈಲ್ ಆಗಲಿ ಎಲೆಕ್ಷನ್ ಅವ್ರದ್ದು ಒಂದು ಮಾಸ್ ಆಡಿಯನ್ಸ್ ಬಾಲಕೃಷ್ಣ ಸರ್ ಸಲಕಂತ ವೇಟ್ ಮಾಡ್ತದೆ ಅವ್ರದ್ದು ಯಾವುದನ್ನ ಮೂವಿ ಬರಲಿ ಆಡಿಯನ್ಸ್ ಅಂತ ಥಿಯೇಟರ್ನಲ್ಲಿ ಫೈರ್ ಮಾಡಿಬಿಡ್ತಾರೆ ಆ ಗೇಮ್ ಚೇಂಜರ್ ಫಿಲಿಮ್ನಲ್ಲಿ ಇನ್ನೊಂದು ಗೇಮ್ ಚೇಂಜರ್ ಕ್ಯಾರೆಕ್ಟರ್ ಫಿಲಿಮ್ನಲ್ಲಿ ಅದೇ ಇಲ್ಲಿ ರಿವೀಲ್ ಅಂತಕ್ಕೆ ಆಗಿಲ್ಲ ಮೇ ಬಿ ಅವ್ರ ಕ್ಯಾರೆಕ್ಟರ್ ಇದ್ರಂದ್ರು ಡೆಫಿನೆಟ್ಲಿ ಇದು ಮೂವಿ ಒಂದು ಬೇರೆ ಝೋನ್ನಾಗೆ ಹೋಗ್ಲಿಕ್ಕೆ ಇಲ್ಲಿ ಕೋಶನ್ ಮಾಡ್ತದೆ ಫಾಫಾ ಕ್ಯಾರೆಕ್ಟರ್ನ ಫಿಲಿಮ್ನಲ್ಲಿ ಆದಂಥ ಈ ಥರ ಸ್ವಲ್ಪ ಅಪ್ಡೇಟ್ನ ಕೇಳಿದ ಬಟ್ ಎಲ್ಲಿ ರಿವೀಲ್ ಅಂತಕ್ಕೆ ಮಾಡಿಲ್ಲ
ಒಂದು ಸರ್ಪ್ರೈಸ್ ಪ್ಯಾಕೇಜ್ ಇಟ್ಟಿರಬೇಕು, ಅದು ಪಾಂಡಮ ಕಾಣುತ್ತೆ. ಯಾಕಂದರೆ ಟೀಸರಲ್ಲಿ ಟೇಲರಲ್ಲಿ ಇಲ್ಲಿ ಫಸ್ಟ್ ಒಳಗೆ ಅಂತ ಇಲ್ಲಿ ಫಾಫಾ ಕ್ಯಾರೆಕ್ಟರ್ ಅಂತ ತೋರಿಸಿಲ್ಲ. ಈಗ ಮೂವಿನಲ್ಲಿ ಗೊತ್ತಾಗ್ತದ ಅವ್ರ ಕ್ಯಾರೆಕ್ಟರ್ ಏನದ ಏನಿಲ್ಲ, ನಾಳೆಗೆ ಗೊತ್ತಾಗ್ತದೆ ನಮಗಂತ. ಬಟ್ ಇತ್ತಂದ್ರೆ ಶಿಖಾವತ್ ಕ್ಯಾರೆಕ್ಟರ್ ಹೆಂಗಿರ್ಬೋದು ಈ ಫಿಲ್ಮ್ನಲ್ಲಿ. ತೋ ಎಸ್ ಸೂರ್ಯ ಫಿಲ್ಮ್ನಲ್ಲಿ ಯಾರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನಲ್ಲಿ ಫಿಲ್ಮ್ ಲೆಂತ್ ಅದ 2 hours 45 minutes. ಫಿಲ್ಮ್ ಒಂದು ಸರ್ಪ್ರೈಸ್ ಅಂತರಕ್ಕೆ ಆದ. ಯಾಕಂದ್ರೆ ರಾಮ್ ಚರಣ್ ಇಲ್ಲಿ 3-4 ಗೆಟಪ್ನ ಇಲ್ಲಿ ಯಾರ IPS ಆಫೀಸರಲ್ಲಿ, IAS ಆಫೀಸರಲ್ಲಿ, ಮತ್ತು ಸ್ಟೂಡೆಂಟಲ್ಲಿ, ಪಾಲಿಟಿಷಿಯನಲ್ಲಿ, ಫಾದರ್ ಡಬಲ್ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಈ ಥರ ಎಂಗೇಜಿಂಗ್ ಫ್ಯಾಕ್ಟರ್ ಮೂವಿ ಅಂತರಕ್ಕೆ ಆದ. ಹಂಗೆ 10 ನಿಮಿಷದಾಗ ಏನಾನ ಸ್ಟೋರಿ ಅಂತರಕ್ಕೆ ಇಲ್ಲಿ ರಿವೀಲ್ ಆತ, ಸ್ಟೋರಿ ಅಂತರಕ್ಕೆ ತೋರಿಸ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡ್ತಾ ಅದು ಪಾಂಡ್ ನಮಗೆ ಕಾಣ್ಲತ್ತದ. ತೋ ಸಾಲಿಡ್ ಓಪನಿಂಗ್ ಅಂತರಕ್ಕೆ ತೊಗೋಬೇಕು. 150 ಇಲ್ಕರ್ 160 crore ಅಂತರಕ್ಕೆ ಕಲೆಕ್ಷನ್ ಅಂತರಕ್ಕೆ ನಾಳೆಗೆ ಫಸ್ಟ್ ಡೇ ಓಪನಿಂಗ್ ಅಂತರಕ್ಕೆ ಇದು ಮಾಡ್ಕೋಬೇಕು. ಅದು ಪಾಯಿಂಟ್ ನಮಗೆ ಅನ್ಸೋದು. ಯಾಕಂದ್ರೆ ದೇವರ ಮೂವಿ 130 140 crore ಅಂತರಕ್ಕೆ ಫಿಲ್ಮ್ ಕಲೆಕ್ಷನ್ ಮಾಡ್ತದೆ ಫಸ್ಟ್ ಡೇ ವರ್ಲ್ಡ್ ವೈಡ್ ಕಲೆಕ್ಷನ್ ವರ್ಲ್ಡ್. ಇದು ಮೂವಿನ 160 ಇಲ್ಕರ್ 170 ಫಿಲ್ಮ್ ಕಲೆಕ್ಷನ್ ಅಂತರಕ್ಕೆ ಮಾಡಬೇಕು. ಅವಾಗೇ ಇದು ಮೂವಿ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಯ್ತು. ಯಾಕಂದ್ರೆ ಅಡ್ವಾನ್ಸ್ ಬುಕಿಂಗ್ ಅಂತಕ್ಕೆ ಸಾಲಿಡ್ ಇಲ್ಲಿ ಬುಕಿಂಗ್ ಅಂತರಕ್ಕೆ ಆಲತ್ತವ. 1 ಗಂಟೆಗೆ 30,000 ಟಿಕೆಟ್ ಮೇಲೆ ಅಂತರಕ್ಕೆ ಬುಕಿಂಗ್ ಆಲತ್ತವ. ಸೊ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಅದ ಕಾಮೆಂಟ್ ಮಾಡಿರಿ. ಇದು ಮೂವಿ ನಾಳೆಗೇನು ಕಲೆಕ್ಷನ್ ಓಪನಿಂಗ್ ಮಾಡ್ಬೋದು, ಫಸ್ಟ್ ಡೇ ಓಪನಿಂಗ್ ಎಷ್ಟು ಇದು ಮೂವಿ ತೊಗೋಬೋದು ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಗೇಮ್ ಚೇಂಜರ್ ಮೂವಿ ಸ್ವಲ್ಪ ಲೇಟ್ ಆಗಿ ಅಂತರಕ್ಕೆ ಬರ್ತದೆ.